ಹಾಗೆ ಕೊಡ್ತೀರಾ? ನಾ ಕಷ್ಟಪಡ್ಲಿಲ್ವಾ? ನಿಮ್ಮನ್ನ ಕೌನ್ಸಿಲರ್ ಆಗಕ್ಕೆ ನಾನು ಕಷ್ಟಪಡ್ಲಿಲ್ವಾ? ನಿಮ್ಮ ತಂದೆ ಜಿಲ್ಲಾ ಪಂಚಾಯತಿ ಅರಬಟ್ಟಿ ಕ್ಷೇತ್ರದಾಗ ನಿಂತ್ಕೊಂಡಾಗ ಹೋರಾಟ ಮಾಡಿ ನನ್ನ ಪ್ರಾಣ ಹೋಗೋ ಮಟ್ಟಕ್ಕಿತ್ತು. ಅದಕ್ಕೆ ಕಷ್ಟಪಡ್ಲಿಲ್ವಾ? ಯಾರು ಮುನ್ನುಗ್ಗಿ ಧೈರ್ಯವಾಗಿ ಇದೇ ನಮ್ಮ ಸ್ನೇಹಿತ ಎಂ ರಮೇಶ್ ರವರು ಕೊಳ್ಪಟ್ಟಿ ಹಿಡ್ಕೊಂಡ್ಬಂದು ಹೊರಗೆ ಎಳ್ಕೊಂಡ್ಬಂದ ನಾನು. ನಿನ್ನೆ ಬುಧವಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ನಾಯಕರಾದ ಯಡಿಯೂರಪ್ಪನವ್ರ ಬಗ್ಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರಣ್ಣವ್ರ ಬಗ್ಗೆ ಬಹಳ ಕೀಳುಮಟ್ಟದ ಭಾಷೆ ಬಳಸಿ ಮಾತಾಡಿದ್ದಾರೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಇರ್ಬೋದು, ವಿಜಯೇಂದ್ರಣ್ಣ ಇರ್ಬೋದು, ನಮ್ಮಂತ ನೂರಾರು ಲಕ್ಷಾಂತರ ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ. ಅಂತ ಒಂದಿದ್ದನ್ನ 113 ತನಕ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ಅಂತ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಮಾತಾಡ್ತೀರಿ, ಕೆಟ್ಟ ಭಾಷೆ ಬಳಸಿ ಮಾತಾಡ್ತೀರಿ. ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿಯನ್ನ ತೋರಿಸ್ತದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಿಜೆಪಿ ಅವರೆಲ್ಲ ಸೂಳೆ ಮಕ್ಕಳು ಅಂತ ಹೇಳ್ತಾರೆ. ಇದು ಯಾವ ಸಂಸ್ಕೃತಿ? ಅದು ಮುಂದೋಗಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಬಂದು ಕೊಳಪಟ್ಟೆ ಹಿಡಿತವೆ. ನಮ್ಮ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರಿ ಬಲಿಷ್ಠವಾಗಿದೆ. ಯಾವುದೇ ಕಾರಣಕ್ಕೂ ಅದು ನಡೆದಿರ್ತಕ್ಕಂಥ ಮಾತು. ಮುಂಬರುವಂತ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ನಾನು ಭಾರತೀಯ ಜನತಾ ಪಾರ್ಟಿ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕು ಅಧ್ಯಕ್ಷನಾಗಿ ನಮ್ಮ ನಾಯಕರು ಆಗಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರಿಗೆ ಯಾರಿಗೇ ಆಗಿರ್ಬೋದು ಮಾತಾಡಿದ್ರೆ ಸಹಿಸಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲದಕ್ಕೂ ತಯಾರಾಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಮಹಾನುಭಾವರಾದ ಒಬ್ಬರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅವರು ನನ್ನ ಬಗ್ಗೆ ಕೆಲವೊಂದು ಮಾತಾಡಿದ್ದಾರೆ. ನಾನು ತಾಲೂಕು ಕುರುಬ ಸಂಘದ ಅಧ್ಯಕ್ಷನಲ್ಲ, ನಾವು ಮಾಡಿದ್ದೀವಿ. ಹೊನ್ನಾಳಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಮೋಹನ್ ಅಂತ ಅಂದ. ನೀವೇನು ನನಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಾನು ಮತ್ತು HB ಶಿವಯೋಗಿ ಅಣ್ಣರು ಮತ್ತು ಸಿದ್ದಣ್ಣರು, HA ಉಮಾಪತಿ ಅವರು, ಎಂ ರಮೇಶ್, ನಮ್ಮ ಸ್ನೇಹಿತರಾದ ಎಂ ರಮೇಶ್ ರವರು ಅಷ್ಟೂ ಸೇರಿ ತಾಲೂಕಿನಾದ್ಯಂತ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಾದ್ಯಂತ ಸಂಚರಿಸಿ ನಮ್ಮ ಕುಲ ಬಾಂಧವರಲ್ಲಿ ಭೇಟಿಯಾಗಿ ಗುರುಭವನದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸ್ರಿ, ಬನ್ರಿ ಅಂತ ವಿಚಾರ ತಿಳಿಸಿದಾಗ ಪ್ರತಿಯೊಬ್ಬರು ಬಂದು ನನ್ನನ್ನು ಹೊನ್ನಾಳಿ ತಾಲೂಕು ಅಧ್ಯಕ್ಷರನ್ನಾಗಿ, ಕುರುಬ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಿನ್ನ ಸರ್ಟಿಫಿಕೇಟ್ ಬೇಡಪ್ಪ ನನಗೆ. ಪುಣ್ಯಾತ್ಮ, ನೀನು ಕೆಲವೇ ಜನಗಳನ್ನ ಸೇರ್ಕೊಂಡು ಆ ಹೊನ್ನಾಳಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷರ ಅಂತ ಮೋಹನ್ ಅವ್ರು HB ಬೀರಪ್ಪ ಅಲ್ಲ SS ಬೀರಪ್ಪರ್ ಮಾಡಿದ್ದೆ. ಬೀರಪ್ಪರ್ ನಿಮ್ಮ ಮಾತು ಕೇಳಲ್ಲ ಅಂತ ಅಂದು ಅವ್ರಿಗೆ ಎದ್ದೋ ಬೈದು ಅವ್ರು BJPಗೆ ಹೋದ್ರು ಅಂತ ಅಂದು ಹೊರ ಕಳಿಸಿದ್ರಿ, ಕಿತ್ತಾಕಿದ್ರಿ. ಆದರೆ ನಾವು ಎಲ್ಲ ಕುಲ ಸಮಾಜದ ಬಂಧುಗಳು ಸೇರ್ಕೊಂಡು ಇವತ್ತು ಕನಕದಾಸ ವೃತ್ತದಲ್ಲಿ ಕನಕದಾಸ ಕಂಚಿನ ಪ್ರತಿಮೆಯನ್ನು ಮಾಡಿ ಅದನ್ನು ಯಶಸ್ವಿಗೊಳಿಸಿದ ಕೀರ್ತಿ ಈ ಅಧ್ಯಕ್ಷರಿಗಿರ್ತದೆ. ಮತ್ತು ನಮ್ಮ ಸಮಾಜದ ನನ್ನ ಕೈ ಹಿಡಿದಂಥ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಹಿರಿಯ ನಾಯಕರು ಸಿದ್ದಪ್ಪನವರಾಗಿರ್ಬೋದು, ಯೋಗಣ್ಣವರಾಗಿರ್ಬೋದು, ದುಡ್ಗೂರು ಪಾಲಚಪ್ಪನವರಾಗಿರ್ಬೋದು, ಇವರು ಎಂ ರಮೇಶ್ ಅಣ್ಣವರಾಗಿರ್ಬೋದು, ಉಮಾಪತಿ ಅವರವರಾಗಿರ್ಬೋದು, ಈ ಗಾಳಿ ನಾಗರಾಜ್ ಅವರಾಗಿರ್ಬೋದು, ಇವರೆಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನನ್ನನ್ನು ಹೊನ್ನಾಳಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಅಂತ ಅಂದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತರು ಆದಂಥ ಸಿದ್ದರಾಮಯ್ಯನವರು ಎರಡು ಸಲ ಘೋಷಣೆ ಮಾಡಿದ್ದಾರೆ. ನಮ್ಮ ಹೊನ್ನಾಳಿ ತಾಲೂಕು ವೇದಿಕೆಯಲ್ಲಿ ಬಂದು ಇನ್ನೇನು ಸರ್ಟಿಫಿಕೇಟ್ ಬೇಕು, ನಾನು ಹೊನ್ನಾಳಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಹೌದು ಅಲ್ಲ ಅನ್ನೋದಕ್ಕೆ ಈ ರೀತಿ ನೀವು ಗೊಂದಲ ಸೃಷ್ಟಿ ಮಾತಾಡೋದು ತಪ್ಪು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಇನ್ನೊಂದು ವಿಚಾರ, ಶಂಭು ನಿಶಂಭರು ಅಂತ ಅಂದ್ರಿ, ನೀವು ಫಲಾನುಭವಿಗಳು ಅಂದ್ರಿ. ಆಯ್ತು, ನಾನು ನಿಮ್ಮ ಫಲಾನುಭವಿನೇ. ನೀನು 10 ರೂಮ್ ಕಟ್ಟಕ್ಕೆ ಕೊಟ್ಟಿದ್ದೆ, ರೈಟ್? ಹಾಗೆ ಕೊಡ್ತೀರಾ?
ನಾ ಕಷ್ಟಪಡ್ಲಿಲ್ವಾ? ನಿಮ್ಮನ್ನ ಕೌನ್ಸಿಲರ್ ಆಗಕ್ಕೆ ನಾನು ಕಷ್ಟಪಡ್ಲಿಲ್ವಾ? ನಿಮ್ಮ ತಂದೆ ಜಿಲ್ಲಾ ಪಂಚಾಯತಿ ಅರಬಟ್ಟಿ ಕ್ಷೇತ್ರದಾಗ ನಿಂತ್ಕೊಂಡಾಗ ಹೋರಾಟ ಮಾಡಿ ನನ್ನ ಪ್ರಾಣ ಹೋಗೋ ಮಟ್ಟಕ್ಕಿತ್ತು. ಅದಕ್ಕೆ ಕಷ್ಟಪಡ್ಲಿಲ್ವಾ? ಯಾರು ಮುನ್ನುಗ್ಗಿ ಧೈರ್ಯವಾಗಿ ಇದೇ ನಮ್ಮ ಸ್ನೇಹಿತ ಎಂ ರಮೇಶ್ರವರು ಕೊಳ್ಪಟ್ಟಿ ಹಿಡ್ಕೊಂಡ್ಬಂದು ಹೊರಗೆ ಎಳ್ಕೊಂಡ್ಬಂದ ನಾನು. ಈ ನಿಮ್ಮನ್ನು ಇದನ್ನ ನೀವು ಫಸ್ಟ್ ಯೋಚನೆ ಮಾಡ್ಬೇಕು. ನನಗೆ ಇಟ್ಗಿ ಕೊಟ್ಟಿದ್ದೀನಿ ಅಂತ ಬಿಸ್ನೆಸ್ ಅದು. ಇಟ್ಗಿ ಕೊಟ್ಟಿದ್ದಕ್ಕೆ ದುಡ್ಡು ಕೊಟ್ಟಿದ್ದೇನೆ. ಏನು ಬೇರೆ ಏನಾದ್ರು ಪುಕ್ಷಟೆ ಏನಾದ್ರು ಕೊಟ್ಟಿದೀಯಾ ನೀನು? ಏನ್ರಿ ಪುಕ್ಷಟೆ ಏನಾದ್ರು ಕೊಟ್ಟಿದ್ದೀರಾ ನೀವು? ಏನು ಕೇವಲವಾಗಿ ಮಾತಾಡ್ತೀರಲ್ಲ? ಯಾರೋ ನಿಮ್ಮ ಮನೆಗಳ ಸೊತ್ತಲ್ಲ. ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂತ ಗೌರವ ಸ್ಥಾನ ಮಾನ ಇರ್ತೈತಿ. MP ರೇಣುಕಾಚಾರ್ಯ ಅವರು ಹೇಳಿದ್ರು ದೊಡ್ಡಕೇರಿ ಪಾಲಕ್ಷಪ್ಪ ಅಂತ. ನೀನು ಕಪಾಳ ಹೊಡೆದೆ ನನಗೆ. ಅವರೇ ಜಿಡ್ಗೂರ್ ಪಾಲಕ್ಷಪ್ಪನವರು ಹೋದಾರೆ, ದೊಡ್ಡಕೇರಿ ಪಾಲಕ್ಷಪ್ಪನವರು ಹೋದಾರೆ ಅನ್ನೋ ಒಂದು ಅರ್ಥದಲ್ಲಿ ದೊಡ್ಡಕೇರಿ ಪಾಲಕ್ಷಪ್ಪನವರಿಗೆ ನೀವು ಹೊಡೆದ್ರಿ ಅಂತ. ನೀವೇನ್ ಮಾತಾಡ್ತೀರಿ? ಅವನ್ನ ಕರ್ಕೊಂಬರ್ರಿ ನೋಡೋಣ ಚುನಾವಣೆ ಅಂತ. ಚುನಾವಣೆ ಏಳು ಬೀಳು ಮಾಮೂಲದು. ಈ ಚುನಾವಣೆಗೆ ನಾನು ನಿನ್ನ ಪಕ್ಷದ ವಿರುದ್ಧ ನಮ್ಮ BJP ಪರವಾಗಿ ಸತತವಾಗಿ ಹೋರಾಟ ಮಾಡಿ ಗೆಲ್ಸಕ್ ಪ್ರಯತ್ನ ಬರ್ತೇನೆ ನಾನು ಅಲ್ಲಿ ಆ ಕಡೆ. ಅದೇನು ನೀವು ನಾನು ದೊಡ್ಡಕೇರಿ ಜನ ನಿಮ್ಮನ್ನ ಬಹಳ ಪ್ರೀತಿಯಿಂದ ಕಂಡಾರೆ ಅಂದ್ರಲ್ಲ, ಹಾಗೆಯೇ ನನ್ನನ್ನು ಬಹಳ ಪ್ರೀತಿಯಿಂದ ಕಂಡು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನಮ್ಮ ಮಾವಳಿಯರು ಅಣ್ಣ ತಮ್ಮಂದ್ರೆ ಎಲ್ಲರೂ ನನ್ನನ್ನು ಸಹ ಅತಿ ಪ್ರೀತಿಯಿಂದ ಕಂಡು ಗೆಲ್ಲಿಸಿ ನನ್ನನ್ನು ಅಧ್ಯಕ್ಷನ್ ಮಾಡಿದ್ದಾರೆ. ಇದನ್ನ ದಯಮಾಡಿ ಗಮನದಲ್ಲಿ ಇಟ್ಕೋಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಇಷ್ಟು ಹೇಳಿ ನನ್ನ ಮಾತಾಡಕ್ಕೆ